ಬಿಸ್ನೆಸ್ ಮಾಡುವಾಗ ಎಷ್ಟೋ ವಿಚಾರಗಳನ್ನ ಗಮನಕ್ಕೆ ತಗೊಳ್ಬೇಕು, ಗಣನೆಗೆ ತಗೊಳ್ಬೇಕು. ಹೌದು, ಬಿಸ್ನೆಸ್ ಮಾಡುವಾಗ ನನ್ನೊಬ್ಬನಿಗೆ ಆಗುತ್ತೋ ಇಲ್ವೋ, ಇನ್ನೊಂದು ಸಪೋರ್ಟ್ ಇರಲಿ ಅಥವಾ ಇನ್ನೊಂದು ಇನ್ವೆಸ್ಟ್ಮೆಂಟ್ಗೂ ಸಪೋರ್ಟ್ ಇರಲಿ, ಒಂದು ಮಾರಲ್ ಸಪೋರ್ಟು ಇರುತ್ತೆ ಅಂತ ಹೇಳಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋದು ಕೂಡ ಉಂಟು. ಸೊ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಗ್ಗೆ ಇವತ್ತು ಯೋಗಾತ್ಮ ಶ್ರೀ ಅವರಿಂದ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದ ಶೋ. ಬಿಸ್ನೆಸ್ ಮಾಡುವಾಗ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಕೂಡ ಇದೆ. ಒಬ್ಬರೇ ಮಾಡಲೋ ಬದಲು 3-4 ಜನ ಸೇರ್ ಮಾಡೋದು, ಇಬ್ರು ಶೇರ್ ಮಾಡಿ ಮಾಡೋದು ಇರುತ್ತೆ, ಅಥವಾ ಜೊತೆಗೂಡಿ ಮಾರಲ್ ಸಪೋರ್ಟ್ಗೆ ಅಂತಾನೂ ಇರುತ್ತೆ. ಅಂಥದ್ರಲ್ಲಿ ಎಷ್ಟೋ ಜನ ಮೆಜಾರಿಟಿ ನಾವು ನೋಡಿದ ಹಾಗೆ ಎಲ್ಲ ಕಡೆನೂ ಆ ಪಾರ್ಟ್ನರ್ಶಿಪ್ ವರ್ಕ್ ಆಗಿರಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ಹಿಕ್ಕಪ್ ಆಗಿರುತ್ತೆ. ಶುರು ಮಾಡಿದಾಗ ಮಾಡಿರ್ತಾರೆ, ಆಮೇಲೆ ಒಂದು 4 ಜನ ಇದ್ರೆ ಒಬ್ಬೊಬ್ಬರೇ ಕಳ್ಸ್ಕೊಳ್ತಾರೆ, ಇಬ್ಬರೇ ಉಳ್ಕೊಳ್ತಾರೆ, ಅದೂ ಸರಿ ಹೋಗಲ್ಲ. ದುಡ್ಡು ಹಾಕ್ಬಿಟ್ಟಿರ್ತಾರೆ ಅನ್ನೋ ಆಬ್ಲಿಗೇಷನ್ ಜೊತೆಗಿರ್ತಾರೆ. ಎಷ್ಟೋ ಬಿಸ್ನೆಸ್ಗಳು ನಡೆಯೋದೇ ಇಲ್ಲ. ಪಾರ್ಟ್ನರ್ಶಿಪ್ ಎಸೆನ್ಸ್ ಏನು ಹಾಕಿದ್ದಾರೆ ಬಿಸ್ನೆಸ್ ಅಲ್ಲಿ? ನೀವು ಮಾಡಿದ್ದೀರಾ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಯಾವಾಗ್ಲಾದ್ರೂ? ನಾನು ಇರೋದೇ ಪಾರ್ಟ್ನರ್ಶಿಪ್ ಅಲ್ಲಿ. ಓಕೆ, ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ ಮಾಡಿದ್ರಿ? ಮೈ ಫ್ಯಾಮಿಲಿ ಮೆಂಬರ್ಸ್. ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಅದು ಇನ್ನೂ ಸ್ವಲ್ಪ ರಿಸ್ಕಿ. ಅದು ಅಫ್ಕೋರ್ಸ್, ಬಟ್ ಒಂದು ಗಾದೆ ಇದೆ ಗೊತ್ತಾ, ಬೆಳೀತಾ ಬೆಳೀತಾ ಹುಟ್ತಾ ಅಣ್ತಮ್ಮಂದ್ರು ಬೆಳೀತಾ ಬೆಳೀತಾ ದಾಯದಿಗಳು ಅಂತ. ಆ ಗಾದೆನ ಅದು ಸರಿಗಿದೆಯೋ ಇಲ್ವೋ ಜನ ಮಾತ್ರ ಪ್ರೂವ್ ಮಾಡಕ್ಕೆ ಹೊರಟಿರ್ತಾರೆ ಯಾವಾಗ್ಲೂ, ಅಂದ್ರೆ ನಾವು ಇನ್ ಜನರಲ್. ಸೊ ಅಣ್ಣ ತಮ್ಮಂದ್ರ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬಿಸ್ನೆಸ್ ಅದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದು, ದುಡ್ಡಿನ ವ್ಯವಹಾರ ಅಂದಾಗ ಸ್ವಲ್ಪ ಏರುಪೇರ್ ಆಗುತ್ತೆ. ವಾಟ್ಸ್ ಯೋರ್ ಎಕ್ಸ್ಪೀರಿಯನ್ಸ್? ನಿಮ್ಮ ಮನೇಲಿ ನೀವು ನಿಮ್ಮ ಮನೆಯವ್ರ ಪಾರ್ಟ್ನರ್ಸ್ ಅಲ್ವಾ? ಪಾರ್ಟ್ನರ್ಸ್ ಇಮೋಷನಲಿ ಮಾರಲಿ ಓಕೆ, ಒಂದು ಮನೆ ನಡಿಬೇಕು. ಆರ್ ಯು ನಾಟ್ ಪಾರ್ಟ್ನರ್ಸ್? ಆಫ್ ಕೋರ್ಸ್. ಮನೆ ನಡೀತಾ ಇದೆ ಅಲ್ವಾ? ನಡೀತಾ ಇದೆ. ಅಷ್ಟೇ ಬೇಕಿರೋದು ಎಸೆನ್ಸ್ ಇನ್ ಬಿಸ್ನೆಸ್ ಆಲ್ಸೋ. ಬಟ್ ಸಂಬಂಧಗಳು ಅಲ್ಲದೆ ಬರೀ ಫ್ರೆಂಡ್ ಆಗಿರೋರ್ನ ಪಾರ್ಟ್ನರ್ ಮಾಡ್ಕೊಂಡಾಗ್ಲೇ ಪ್ರಾಬ್ಲಮ್ ಯಾಕಾಗುತ್ತೆ? ಅದೇ ಫ್ರೆಂಡ್ನ ಮದುವೆ ಆಗಿರ್ತೀವಲ್ವಾ, ಅವಾಗ ಆಗ ಆ ಬಂಧನ ಅಥವಾ ಬಂಧ. ವಾಟ್ ಈಸ್ ಬೈಂಡಿಂಗ್? ಫ್ರೆಂಡ್ ಅವ್ರನ್ನೇ ಮದುವೆ ಆಗಿರ್ತಾರೆ. ಫ್ರೆಂಡ್ ಆಗಿದ್ದಾಗ ಸಂಬಂಧ ಬೇರೆ, ಮದುವೆ ಆದ್ಮೇಲೆ ಸಂಬಂಧ ಬೇರೆ ಇದೆಯಾ, ಅಥವಾ ದೇರ್ ಇಸ್ ಎನಿ ಬಾಂಡೇಜ್? ದ ಬಾಂಡೇಜ್ ಇಸ್ ಆಫ್ ದ ಮೈಂಡ್. ಬಾಂಡೇಜ್ ಗಿವ್ ಅಂಡ್ ಟೇಕ್, ಕ್ಲಾರಿಟೀಸ್, ಗಿವ್ ಅಂಡ್ ಟೇಕ್, ಸ್ಟ್ರೆಂತ್ಸ್, ಎಕ್ಸ್ಚೇಂಜ್ ಆಫ್ ಸ್ಟ್ರೆಂತ್ಸ್. ದುಡ್ಡು ಅಂತಲ್ಲ, ಪಾರ್ಟ್ನರ್ಶಿಪ್ನ ಎಸೆನ್ಸ್ ಇದೇನೆ. ಎಕ್ಸ್ಚೇಂಜ್ ಆಫ್ ಸ್ಟ್ರೆಂತ್ಸ್. ನನ್ನ ಹತ್ರ ಒಂದು ಸ್ಟ್ರೆಂತ್ ಇದೆ, ದ ಅಪೋಸಿಟ್ ಪರ್ಸನ್ ಹತ್ರ ಇನ್ನೊಂದು ಸ್ಟ್ರೆಂತ್ ಇದೆ. ಪಾರ್ಟ್ನರ್ಸ್ ಆದರೆ ಬೇಕಾದಷ್ಟು ಜನದ ಹತ್ರ ಸ್ಟ್ರೆಂತ್ಸ್ ಇದೆ. ಎಲ್ಲ ಸ್ಟ್ರೆಂತು ಸೇರಿದ್ರೆ ಒಂದು ಕೇಸ್ ಅಥವಾ ಒಂದು ಚೆನ್ನಾಗಾಯ್ತು. ಬಟ್ ವ್ಯವಹಾರದಲ್ಲಿ ಮೆಜಾರಿಟಿ ಎಲ್ಲ ಫೇಲ್ ಆಗುತ್ತೆ. ಯಾಕೆ? ಮಾತಾಡ್ಕೊಳ್ಳಲ್ಲ. ಹೇಗಿರ್ಬೇಕಾಗಿದೆ ಪಾರ್ಟ್ನರ್ಶಿಪ್? ಒಂದು ಮ್ಯಾರೇಜ್ಗೆ ಪಾರ್ಟ್ನರ್ಶಿಪ್ಗೆ ಬರೋಣ. ಜಾತಕ ನೋಡ್ತಾ ಇದ್ರು ಹಿಂದೆ, ಅದು ಹೋಯ್ತು. ಈಗ ಅನುಕೂಲದ ಜಾತಕ ನೋಡೋಂಗಾಗೋಯ್ತು. ಇದು ಜಾತಕ ಸೆಟ್ ಮಾಡಿ ಕೊಡಿ ಅಂತ ಕೇಳಕ್ ಶುರು ಮಾಡ್ಬಿಟ್ರು ಅಲ್ವಾ? ಆಮೇಲೆ ಏನಾಯ್ತು? ನೆಕ್ಸ್ಟ್ ಜಾತಕ ನೋಡದಿದ್ರು ಪರವಾಗಿಲ್ಲ ಅಂತ ಹೊಂದ್ಕೊಳ್ಳೋಕೆ ಶುರು ಮಾಡಿದೆ. ಸೊ ವಾಟ್ ಈಸ್ ಜಾತಕ? ದ ಸ್ಟ್ರೆಂತ್ಸ್ ಅಂಡ್ ವೀಕ್ನೆಸಸ್ ಆಫ್ ಬೋತ್ ಅಷ್ಟೇ. ಅದು ಅಸ್ಟ್ರಾಲಜಿಕಲಿ. ಹಾಗೆ ನಾವು ಮಾತಾಡ್ಕೊಳ್ಳೋಕೆ ಕಷ್ಟವಾ? ನನ್ನ ಹತ್ರ ಇಷ್ಟು ಸ್ಟ್ರೆಂತ್ ಇದೆ, ನನ್ನ ಹತ್ರ ಇಷ್ಟು ವೀಕ್ನೆಸ್ ಇದೆ, ಆಪೋಸಿಟ್ ಪರ್ಸನ್ನಲ್ಲಿ ಇಷ್ಟು ಸ್ಟ್ರೆಂತ್ ಇದೆ, ಇಷ್ಟು ವೀಕ್ನೆಸ್ ಇದೆ, ಆಪರ್ಚುನಿಟೀಸ್ ಇಬ್ಬರಿಗೂ ಗೊತ್ತಿದೆ, ಒಬ್ಬೊಬ್ಬರ ಹತ್ರ ಒಂದೊಂದು ಸ್ಕಿಲ್ ಇದೆ, ನಾವಿಬ್ಬರು ಜಾಯಿನ್ ಆದರೆ ಇಷ್ಟು ಕೆಲಸ ಮಾಡ್ಬೋದು, ಲಾಭ ಆದರೆ ಇಷ್ಟು ಪೋರ್ಷನ್ ಎಷ್ಟು, ಲಾಸ್ ಆದರೆ ಪೋರ್ಷನ್ ಎಷ್ಟು. ಮಾತಾಡ್ಕೊಳ್ಳೋಕೆ ಕಷ್ಟವಾ? ಮಾತಾಡ್ಕೊಂಡ್ರೆ ಸಾಲ್ವ್ ಆಗ್ಬಿಡುತ್ತಾ? ಮಾತಾಡ್ಕೋಬೇಕು. ಮಾತಾಡ್ಕೊಳ್ದೇನೆ ಇದೆಲ್ಲ ಲಾಸ್ ಆಗೋದು. ಏನನ್ಕೋತೀವಿ? ಎಕನಾಮಿಕ್ಸಲ್ಲಿ ಒಂದು ಅದರ್ ಥಿಂಗ್ಸ್ ಬೀಯಿಂಗ್ ಕಾನ್ಸ್ಟೆಂಟ್ ಅಂತ ಇದೆ. ಅಂದ್ರೆ ಏನು? ನಮ್ಮ ಎಲ್ಲ ಪ್ಲಾನಿಂಗ್ಗಳು ನಾವು ಅಂದ್ಕೊಂಡ ಹಾಗೆ ನಡೆದೋಗುತ್ತೆ. ಆಕ್ಚುಲಿ ಹಂಗಾಗಲ್ಲ. ನೀವು ಆಕ್ಚುಲಿ ಎಷ್ಟೊಂದ್ಸತಿ ಒಂದಷ್ಟು ಇನ್ಸ್ಟೆನ್ಸಸ್ ಅಲ್ಲಿ ಹೇಳಿದೀರಾ, ಫಸ್ಟ್ ನಾನು ಲಾಸ್ ಆದ್ರೆ ಎಷ್ಟು ಆಗ್ಬಿಡ್ಬೋದು ಅಂತ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ರೆ ಅದಕ್ಕೆ ನಾ ಪ್ರಿಪೇರ್ ಆಗಿದ್ರೆ ಕೈ ಹಾಕ್ತೀನಿ ಅಂತ ಅಂತಿದ್ವಿ. ಅದು ನನ್ನ ಪರ್ಸನಲ್. ರೈಟ್. ಅದ್ರ ನಂತರ ನನ್ನ ಪಾರ್ಟ್ನರು ಥಿಂಕ್ ಮಾಡ್ಬೇಕಲ್ಲ, ಅವ್ರನ್ನ ಪ್ರಿಪೇರ್ ಮಾಡ್ಬೇಕಲ್ಲ. ಸೊ ದೇರ್ ಇಸ್ ಒನ್ ಡಾಮಿನೆಂಟ್ ಪಾರ್ಟ್ನರ್, ದೇರ್ ಇಸ್ ಸಪೋರ್ಟಿವ್ ಪಾರ್ಟ್ನರ್ಸ್. ರೈಟ್. ಹೌದು. ಯಾವಾಗ ಫೇಲ್ಯೂರ್ಸ್ ಆಗುತ್ತೆ? 2 ಡಾಮಿನೆಂಟ್ ಪಾರ್ಟ್ನರ್ಸ್ ಇದ್ರೆ ಫೇಲ್ಯೂರ್ ಆಗ್ಬಿಡುತ್ತೆ. ಒಂದ್ ಮನೇಲಿ ಇಬ್ರು ಡಾಮಿನೇಷನ್, ಫೇಲ್ಯೂರ್ ಆಗುತ್ತೆ. ಒಬ್ರು ಡಾಮಿನೇಷನ್, ಇನ್ನೊಬ್ರು ಸಪೋರ್ಟಿವ್, ಫೇಲ್ಯೂರ್ ಆಗಲ್ಲ. ಮಾತಾಡ್ಕೋತಾರೆ, ಫೇಲ್ಯೂರ್ ಆಗಲ್ಲ. ಕಮ್ಯುನಿಕೇಟ್ ಮಾಡ್ಕೋತಾರೆ, ಫೇಲ್ಯೂರ್ ಆಗಲ್ಲ. ಅಕ್ಸೆಪ್ಟ್ ಮಾಡ್ಕೋತಾರೆ, ಫೇಲ್ಯೂರ್ ಆಗಲ್ಲ. ದಿನ ಬೆಳಿಗ್ಗೆ ಹೊಸ ಇನ್ಸ್ಟೆನ್ಸಸ್ ಬರ್ತಾನೇ ಇರುತ್ತೆ. ಹೌದು. ಬಿಸ್ನೆಸ್ ಅಂತ ಎಂಟರ್ ಆದ್ರೆ ಅನ್ಸರ್ಟನ್ಟಿ ಎಂಟರ್ ಆಯ್ತು ನಮ್ಮ ಲೈಫ್ ಒಳಗೆ ಅಂತ, ಚಾಲೆಂಜಸ್ ಎಂಟರ್ ಆಯ್ತು ಅಂತ ಅರ್ಥ. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಜಂಜಾಟನೇ ಎಂಟರ್ ಆಯ್ತು ನಮ್ಮ ಲೈಫ್ ಒಳಗೆ ಅಂತ ಅರ್ಥ. ಅಂತಹ ಬಿಸ್ನೆಸ್ ಅಲ್ಲಿ ಒಬ್ಬರೇ ಹ್ಯಾಂಡಲ್ ಮಾಡುವಂಥದ್ದು ಬೇರೆ,
ಎರಡು ಪರ್ಸನ್ಸ್ ಸೇರಿ ಹ್ಯಾಂಡಲ್ ಮಾಡುವಂಥದ್ದು ಬೇರೆ. ನಾವು ಮಾತಾಡ್ಕೊಳ್ಳೋವಾಗ ನಾವು ಬೇಕಾದಷ್ಟು ಜನರ ಜೊತೆ ಇವಾಗ ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದೀವಿ. ಮೇ ಬಿ ಲೀಗಲ್ ಪಾರ್ಟ್ನರ್ಶಿಪ್, ಮೇ ಬಿ ಓರಲ್ ಪಾರ್ಟ್ನರ್ಶಿಪ್, ಮೇ ಬಿ ಸುಮ್ಮನೆ ಒಂದು ಅಂದಾಜಲ್ಲಿ ಪಾರ್ಟ್ನರ್ಶಿಪ್ಪು ಮಾಡಿರ್ತೀವಿ. ಅದರ ಕ್ಲಾರಿಟಿ ತೊಗೊಂಡ್ಬಿಡ್ತೀವಿ. ಕ್ಲಾರಿಟಿ ಏನಂತಂದರೆ, ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ನನ್ನ ಹತ್ರ ಹಣ ಇದೆ, ನಿಮ್ಮ ಹತ್ರ ಜಾಗ ಇದೆ. ನನ್ನ ಹತ್ರ ಡೆವಲಪ್ಮೆಂಟ್ ಸ್ಕಿಲ್ ಇದೆ, ನಿಮ್ಮ ಹತ್ರ ಮಾರ್ಕೆಟ್ ಮಾಡುವ ಸ್ಕಿಲ್ ಇದೆ. ಸೊ ಇಬ್ಬರೂ ಸೇರಿ ಮಾಡೋಣ, ಇದು ಪ್ಲ್ಯಾನ್. ಅವರು ಒಪ್ಕೊಂಡ್ಬಿಟ್ರು. ಆನ್ ಪೇಪರ್ಸ್ ನೋಡಿದ್ವಿ, ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಇಷ್ಟು ಲಾಭ ಬರುತ್ತೆ, ಇಬ್ರಿಗೂ ಖುಷಿ ಆಗೋಯ್ತು, ಚಪ್ಪಾಳೆ ತಟ್ಟಿದ್ವಿ, ಶೇಕ್ ಹ್ಯಾಂಡ್ ಮಾಡಿದ್ವಿ. ಅದು ರೈಟಿಂಗಲ್ಲಿ ಶೇಕ್ ಹ್ಯಾಂಡ್ ಮಾಡಿದ್ವೋ, ಲೀಗಲಿ ಶೇಕ್ ಹ್ಯಾಂಡ್ ಮಾಡಿದ್ವೋ, ಸುಮ್ಮನೆ ಹಂಗೆ ಮಾಡಿದ್ವೋ, ಶುರು ಮಾಡಿಬಿಟ್ವಿ. ಯಾವಾಗ ತಪ್ಪಾಗತ್ತೆ? ಯಾವಾಗ ಅಂದರೆ ಪ್ರಾವಿಷನ್ಸ್ ಕೊಟ್ಕೊಳ್ದೇ ಇರೋವಾಗ. ಪ್ರಾವಿಷನ್ಸ್ ಫಾರ್ ಲಾಸಸ್, ಲ್ಯಾಪ್ಸ್ ಆಫ್ ಟೈಮ್, ಲೀಗಲ್ ಲಿಟಿಗೇಷನ್ಸ್. ನಾವು ಪ್ರಾವಿಷನ್ ಕೊಟ್ಕೊಳ್ದೇ ಇದ್ರೆ, ಈಗ ನಾನು ಕೇಸ್ ಹಿಸ್ಟ್ರೀಸ್ ಹೇಳ್ತಾ ಬಂದಿದ್ದೀನಿ, ಎಲ್ಲೆಲ್ಲಿ ಲೀಗಲ್ ಕೇಸಸ್ ಆಗಬಹುದು ಅಂತ. ಒಂದು ನಮ್ಮ ಪ್ರಾಪರ್ಟಿನಲ್ಲಿ ಒಂದ್ಸಲ ಕೇಸ್ ಆದ್ರೆ 3 ರಿಂದ 5 ವರ್ಷ ಆಗತ್ತಪ್ಪ. ದುಡ್ಡು ಹಾಕ್ಬಿಟ್ಟಿದ್ದೀವಿ, ಅವ್ರದ್ದು ಲಾಕ್ ಆಗೋಯ್ತು, ನಂದು ಲಾಕ್ ಆಗೋಯ್ತು, ಇಬ್ರು ಲಾಕ್ ಆಗೋಯ್ತು. ಆಲ್ಟರ್ನೇಟ್ ಸಿಸ್ಟಮ್ ಇದೆಯಾ? ಯೋಚನೆ ಮಾಡಲಿಲ್ಲ, ಮಾತಾಡ್ಕೊಳ್ಳಿಲ್ಲ. ನಾನು ಇನಿಷಿಯೇಟಿವ್ ತಗೊಂಡ್ಬಿಟ್ಟೆ. ನನ್ನ ಪಾರ್ಟ್ನರ್ ಹೇಳಕ್ ಶುರು ಮಾಡಿದ್ರು, ನಿನ್ನಿಂದಾನೇ ನಂಗೆ ಲಾಸ್ ಆಗಿದ್ದೆ ಅಂತ. ನೀನ್ ಹೇಳಿದೆ, ನಿನ್ ಮಾತು ಕೇಳ್ಕೊಂಡು ಹಾಕ್ತೆ. ಸೊ ನಾನು ಹೇಳ್ತೀನಿ, ನನ್ನ ಮೇಲೆ ನಾನು ಬ್ಲೇಮ್ ತಗೊಳಕ್ಕಿಂತ ಅವ್ರ ಮೇಲೆ ಬ್ಲೇಮ್ ಹಾಕಕ್ಕೆ ಹೋಗ್ತೀನಿ. ಸೊ ಇಬ್ರು ಬ್ಲೇಮ್ ಗೇಮಲ್ಲಿ ಬೇರೆ ಆಗ್ತಾ ಹೋಗ್ತಾರೆ, ಬೇಜಾರಾಗ್ತಾ ಹೋಗುತ್ತೆ. ಒನ್ ಫೈನ್ ಡೇ ಲೀಗಲ್ ನೋಟಿಸ್ ಕಳಿಸ್ತಾರೆ, ಒನ್ ಫೈನ್ ಡೇ ಪಾರ್ಟ್ನರ್ಶಿಪ್ ಬ್ರೇಕ್ ಆಗುತ್ತೆ. ನಾವೇನು ಮಾಡ್ತೀವಿ ಅಂತ ಹೇಳ್ಬಿಡ್ತೀವಿ. ಪಾರ್ಟ್ನರ್ಶಿಪ್ಪಿನ ಒರಿಜಿನಲ್ ರೂಲ್ಸ್ ಅಂದರೆ ಥಿಯರಿನಲ್ಲಿ ನಮ್ಮ PUC ನಲ್ಲಿ ಹೇಳ್ಕೊಟ್ಟಂತ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಪುಸ್ತಕ ಇದೆ, ಅಕೌಂಟ್ಸ್ ಅಲ್ಲಿ ಇದೆ. ಏನೇನು ರೂಲ್ಸ್ ಅಂತ, ಈ ಒಂದು ಬಿಸ್ನೆಸ್ ಅಥವಾ ಇಂಡಸ್ಟ್ರಿ ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಇದು 4 ಭಾಗ ಇದೆ. ಪಾರ್ಟ್ನರ್ ಆಗಿ ಬಂದರು, ಒಂದೇ ಬಿಸ್ನೆಸ್ ಮಾಡಬೇಕಾದ್ರೂ ಒಬ್ಬರೇ ಇದ್ರೂ ಕೂಡ ಈ 4 ಅವಶ್ಯಕತೆ ಇದೆ. ರೈಟ್. ಲ್ಯಾಂಡ್ಗೆ ಉದಾಹರಣೆಗೆ ಅನ್ಕೊಳ್ಳೋಣ, ನನ್ನ ಮನೆ ಉಳಿದು ಲ್ಯಾಂಡ್ ಇದೆ, ಅದನ್ನ ನಾನು ತಗೋತಾ ಇದ್ದೀನಿ. ಅಲ್ಲಿ ಪಾರ್ಟ್ನರ್ಶಿಪ್ ಅಲ್ಲ, ನಾನು ಬಾಡಿಗೆ ಕೊಡಬೇಕು. ಲ್ಯಾಂಡ್ ಇದ್ದರೆ ನಾನು ಆ ಬಿಸ್ನೆಸ್ಗೆ ತೊಗೊಂಡ್ರೆ ಬಾಡಿಗೆ ಕೊಡಬೇಕು. ಅದು ಹೆಂಡ್ತಿಗಾದರೂ ಕೊಡಿ, XYZಗಾದರೂ ಕೊಡಿ, ಆ ಕ್ಲಾರಿಟಿ ಇರಬೇಕು. ಲ್ಯಾಂಡ್ಗೆ ರೆಂಟ್ ಕೊಡಬೇಕು. ಲೇಬರ್ಗೆ ನಮ್ಮ ಮನೆಯವ್ರನ್ನ ಯಾರನ್ನೋ ಒಬ್ಬರನ್ನ ತೊಡಗಿಸ್ಕೋತೀನಿ, ಸ್ಯಾಲ್ರಿ ಎಷ್ಟು ಅಂತ ಫಿಕ್ಸ್ ಮಾಡಬೇಕು. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಹಾಕಿದ್ರೆ ಬಡ್ಡಿ ಎಷ್ಟು ಅಂತ ಹೇಳಬೇಕು. ಬ್ಯಾಂಕಲ್ಲಿ ಇಟ್ಟಿದ್ರೆ ಅವ್ರಿಗೆ ಬಡ್ಡಿ ಬರ್ತಾ ಇತ್ತಲ್ವಾ, ಅಷ್ಟು ಕೊಡ್ತೀನಪ್ಪ ನಿಮಗೆ. ಮತ್ತೆ ಆರ್ಗನೈಸೇಷನ್, ಅಡ್ಮಿನಿಸ್ಟ್ರೇಷನ್ ಮಾಡ್ತೀವಿ, ಇದಕ್ಕೆ ಸ್ಯಾಲ್ರಿ ಎಷ್ಟು. ಈ 4 ಫಸ್ಟ್ ಡಿಫೈನ್ ಮಾಡಿಬಿಡ್ಬೇಕು. ಸ್ಕಿಲ್ ತಗೊಂಡ್ಬರ್ತಾ ಇದ್ದಾರೆ, ನಿನ್ನ ಸ್ಕಿಲ್ಲಿಗೆ ಏನಪ್ಪ ರೇಟು. ಲ್ಯಾಂಡ್ ತಗೊಂಡ್ಬರ್ತಾ ಇದ್ದಾರೆ, ಲ್ಯಾಂಡ್ಗೆ ಎಷ್ಟಪ್ಪ ರೆಂಟು, ನೀವು ತಗೊಂಡೋಗ್ಬಿಡಿ. ಬಂದು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರಿ, ನಿನ್ನ ಸಂಬಳ ಎಷ್ಟಪ್ಪ. ಎಲ್ಲ ಸಪರೇಟ್ ಆಗಿ ಎಲ್ಲ ಆದಮೇಲೆ ಉಳಿಯುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪ್ರಾಫಿಟ್. ಅದು ಹೊರಗಡೆಯಿಂದಾದರೂ ಹೈರ್ ಮಾಡಿ, ಒಳಗಡೆಯಿಂದಾದರೂ ಹೈರ್ ಮಾಡಿ, ದ ಪೇಮೆಂಟ್ ಹ್ಯಾಸ್ ಟು ಬಿ ಡನ್, ದ ವ್ಯಾಲ್ಯೂ ಹ್ಯಾಸ್ ಟು ಬಿ ಫಿಕ್ಸ್ಡ್. ಇಟ್ ಈಸ್ ವೆರಿ ಡೆಫಿನೆಟ್. ಅವಾಗ ಏನಾಗುತ್ತೆ, ಅಷ್ಟರ ಮಟ್ಟಿಗೆ ಕ್ಲಾರಿಟಿ ಇರುತ್ತೆ. ನಾನು ಲ್ಯಾಂಡ್ ಕೊಟ್ಟಿದ್ದೀನಿ, ನನ್ಗೆ ಬಾಡಿಗೆ ಬರುತ್ತಪ್ಪ. ನಾನೊಂದು 10 ಲಕ್ಷ ಹಾಕಿದ್ದೀನಿ, 10 ಲಕ್ಷಕ್ಕೆ ನಂಗೆ ಬಡ್ಡಿ ಬರುತ್ತಪ್ಪ. ಬ್ಯಾಂಕಲ್ಲಿ ಇಟ್ಟಿದ್ರು ಬರ್ತಾ ಇತ್ತು, ಇಲ್ಲಿ ಇಟ್ಟಿದ್ರು ಬರುತ್ತೆ, ಬಡ್ಡಿ ಬರುತ್ತೆ. ಸೊ ಎಲ್ಲವೂ ಬೇರೆ ಬೇರೆ ಕಾಂಪೊನೆಂಟ್. ಅದು ಯಾರು ಬೇಕಾದ್ರೂ ತರ್ಬೋದು. 4-5 ಜನ ಸೇರಿ ಇದನ್ನೆಲ್ಲ ತರ್ಬೋದು, ಅಥವಾ ಒಬ್ಬರೇ ತರ್ಬೋದು, ಇಬ್ಬರು ತರ್ಬೋದು. ಯಾವಾಗ ಈ ವ್ಯಾಲ್ಯೂಸ್ ಫಿಕ್ಸ್ ಆಗುತ್ತೆ, ನೆಗೆಟಿವಿಟಿ ಅಷ್ಟು ಡೌನ್ ಆಗುತ್ತೆ. ನೆಕ್ಸ್ಟ್, ಇದು ಪಾಸಿಟಿವ್ ಸೈಡ್ ಆಫ್ ಇಟ್. ನೆಕ್ಸ್ಟ್, ನಮ್ಮಲ್ಲಿ MOU ಅಂತ ಮಾಡ್ಕೋತೀವಿ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಪಾರ್ಟ್ನರ್ಸ್. ನಾವು ಈ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀವಿ. ಮಾಡೋಕ್ಕೆ ಹೊರಟಾಗ ನಮಗೆ ಏನೇನು ಚಾಲೆಂಜಸ್ ಬರ್ಬೋದು, ಲೀಗಲ್ ಚಾಲೆಂಜಸ್ ಏನು ಬರ್ಬೋದು, ನಮ್ಮೊಳಗಡೆ ಯಾರಿಗೋ ಒಬ್ಬರಿಗೆ ಅನಾರೋಗ್ಯ ಆಗ್ಬೋದು, ಸಾಯಬಹುದು. ಸತ್ತಾಗ ನೆಕ್ಸ್ಟ್ ಅವ್ರ ಮನೆಯವ್ರು ಬರಬೇಕಾ ಬೇಡವಾ, ಆಸ್ ಇಫ್ ವಿ ಪ್ಲಾನ್ ಎವ್ರಿಥಿಂಗ್ ಇದು ಆಗ್ತಾ ಇದೆ ಅಂತ. ಹಾಗೆ ನಾವು ಪ್ರಾವಿಷನ್ ಕೊಟ್ಕೊಂಡು ಮಾತಾಡ್ಕೋತೀವಿ. ಯಾರಿಗೆ? ಅನುಭವಸ್ಥರಿಗೆ ಇದು ಗೊತ್ತಾಗತ್ತೆ. ನಾವು ಮೊದಲೇ ಹೇಳ್ಬಿಡ್ತೀವಿ, ಲಾಸ್ ಆದರೆ ಏನಪ್ಪ, ಎಷ್ಟಾಗ್ಬೋದಪ್ಪ, ನಾವು ಹಾಕಿರೋ ದುಡ್ಡು ಹೋಗುತ್ತಾ, ವಾಪಸ್ ಬರುತ್ತಾ, ಲಾಭ ಹೋಗುತ್ತಾ, ಬರುತ್ತಾ, ಮಾತಾಡ್ಕೊಂಡ್ಬಿಡ್ತೀವಿ. ಅನುಭವಸ್ಥರೆಲ್ಲ ಸೇರಿದಾಗ ಆ ಪಾರ್ಟ್ನರ್ಶಿಪ್ಗೆ ಶಕ್ತಿ ಜಾಸ್ತಿ. ಅನನುಭವಸ್ಥರು ಇರ್ತಾರಲ್ಲ, ಅಂದರೆ ಶುರುನಲ್ಲಿ ಮಾಡ್ತಾ ಇರ್ತಾರಲ್ಲ, ಇವರೆಲ್ಲ ಹೈಪಲ್ಲಿ ಮಾಡೋದು, ಪ್ರಾಫಿಟ್ ಬಂದ್ಬಿಡುತ್ತೆ ಅಂತ ಮಾಡೋದು. ಒಂದು ಫ್ರಸ್ಟ್ರೇಷನ್ ಒಬ್ಬರಲ್ಲಿ ಬಂದ್ಬಿಟ್ರು ಕೂಡ ಎಲ್ಲರಲ್ಲೂ ಹರಡ್ಬಿಡುತ್ತೆ.
1 ಗಂಟೆಲಿ ಅವ್ರೆಲ್ಲರಿಗೂ ಹೇಳ್ಕೊಂಬಂದ್ಬಿಡ್ತಾರೆ, ಇವರಿಂದ ನಂಗೆ ಲಾಸ್ ಆಯಿತು, ಅವರಿಂದ ಲಾಸ್ ಆಯಿತು, ನಾನು ಅವ್ರು ನಂಬದೆ ಬಿಸ್ನೆಸ್ಗೆ ದುಡ್ಡು ಹಾಕಿದೆ, ನಂಬದೆ ಬಿಸ್ನೆಸ್ಗೆ ದುಡ್ಡು ಹಾಕದೆ, ಇದೆಲ್ಲ ಶುರುನಲ್ಲಿ ಹೇಳೋ ಅಂಥವ್ರು. ನನಗೆ ಈಗ ಅನುಭವ ಆಗಿದೆ. ನನಗೆ ಯಾರಾದರೂ ದುಡ್ಡು ತಂದು ಕೊಡ್ತಾರೆ ಅಥವಾ ಏನೋ ಒಂದು ಪಾರ್ಟ್ನರ್ ಆಗಿ ಬರ್ತಾರೆ ಅಂದರೆ ನಿಮ್ಮ ಪಾರ್ಟ್ನರ್ಶಿಪ್ಪಿನ ನನಗೆ ಗುಡ್ಸ್ ಆ್ಯಂಡ್ ಬ್ಯಾಡ್ಸ್ ಹೇಳ್ಬಿಡಿಪ್ಪ ಅಂತ ಹೇಳ್ತೀನಿ. ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಳ್ಬಿಡಿ. ಇಫ್ ಐ ಕ್ಯಾನ್ ಮ್ಯಾಚ್ ದಿ ಎಕ್ಸ್ಪೆಕ್ಟೇಷನ್ ಐ ವಿಲ್ ಗೋ ಹೆಡ್ ವಿತ್ ಯುವರ್ ಪಾರ್ಟ್ನರ್ಶಿಪ್. ಇಟ್ ಈಸ್ ಫಾರ್ ಮೀ ಟು ಅಕ್ಸೆಪ್ಟ್ ಯುವರ್ ಪಾರ್ಟ್ನರ್ಶಿಪ್, ಫಾರ್ ಯು ಟು ಅಕ್ಸೆಪ್ಟ್ ಮೈ ಪಾರ್ಟ್ನರ್ಶಿಪ್. ಮೊದಲೇ ಮಾತಾಡ್ಕೊಂಡ್ಬಿಡ್ತೀವಿ. ಲಾಸ್ ಆದರೆ ಎಷ್ಟು, ಲಾಭ ಬಂದರೆ ಏನು ಶೇರಿಂಗ್ ರೇಷ್ಯೋನಲ್ಲಿ. ಕೆಲಸ ನಾನು ಜಾಸ್ತಿ ಮಾಡಿರ್ತೀನಿ, ನೀವು ಕಡಿಮೆ ಮಾಡಿರ್ತೀರಿ. ಆವಾಗ ನನ್ನ ಕೆಲಸಕ್ಕೆ ಏನು ರಿವಾರ್ಡು, ನಿಮ್ಮ ಕೆಲಸಕ್ಕೆ ಏನು ರಿವಾರ್ಡು. ರೋಲ್ ಪ್ಲೇ ಡಿಫೈನ್ ಮಾಡ್ಕೊಂಡ್ಬಿಡ್ತೀವಿ. ನನ್ನ ರೋಲ್ ಪ್ಲೇ ಏನು, ನಿಮ್ಮ ರೋಲ್ ಪ್ಲೇ ಏನು, ನನ್ನ ರೋಲ್ ಪ್ಲೇಗೆ ರಿವಾರ್ಡ್ ಏನು, ನಿಮ್ಮ ರೋಲ್ ಪ್ಲೇಗೆ ರಿವಾರ್ಡ್ ಏನು. ಇದೆಲ್ಲ ಮೊದಲೇ ಚರ್ಚೆ ಆಗ್ಬಿಡುತ್ತೆ. ವಿ ಡೋಂಟ್ ಮೈಂಡ್ ಬಿಫೋರ್ ಎಂಟ್ರಿಂಗ್ ಇನ್ ಟು ಪಾರ್ಟ್ನರ್ಶಿಪ್ ಇದೆಲ್ಲ ಚರ್ಚೆ ಮುಗಿಸ್ಕೊಂಡ್ಬಿಡ್ತೀವಿ. ಡಾಕ್ಯುಮೆಂಟು ಮಾಡಿಬಿಡ್ತೀವಿ. ಯಾಕೆ ಅಂದರೆ ನನಗೆ ನೆನಪಿಲ್ಲದೆ ಇರ್ಬೋದು, ನಿಮಗೆ ನೆನಪಿಲ್ಲದೆ ಇರ್ಬೋದು. ನಾವು ರೈಟಿಂಗಲ್ಲಿ ಇದ್ದೀವಿ, ಇಬ್ಬರು ಸೈನ್ ಹಾಕ್ತೀವಿ, ಒಂದೊಂದೇ ಪಾಯಿಂಟ್ ಓದಿ ಸೈನ್ ಹಾಕ್ತೀವಿ. ಅದಾದಮೇಲೆ ಅವತ್ತಿನ ದಿನ ಅದೇ ಅಂಥ ಸಂದರ್ಭ ಬಂದರೆ ರೆಫರ್ ಪಾಯಿಂಟ್ ನಂಬರ್ ಸೊ ಅಷ್ಟೇ. ನಮಗೆ ಎಲ್ಲ ಗೊತ್ತಾಗ್ತಾ ಬರುತ್ತೆ. ಇದು ಅನುಭವಗಳ ಜೊತೆ ಬರುವಂಥದ್ದು. ಆನ್ ದಿಸ್ ನೋಟ್, ಈಗ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ ಸ್ಟಾರ್ಟಪ್ ಕಂಪನೀಸ್ ಮಾಡುವಂತಹ ಟ್ರೆಂಡ್, ಸ್ಪೆಷಲಿ ಯೂತ್ಸ್ ಎಲ್ಲ ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು, ನನ್ನ ಬಲದ ಮೇಲೆ ನಾನು ನಿಂತ್ಕೊಳ್ಬೇಕು, ಒಬ್ರ ಕೈ ಕೆಳಗೆ ಕೆಲಸ ಮಾಡಲ್ಲ ಅನ್ನುವ ಮೆಂಟಾಲಿಟಿಯಲ್ಲಿ ಹೋಗ್ತಾ ಇದ್ದಾರೆ. ಸಮ್ವೇರ್ ಅಟ್ ದಿಸ್ ಪಾಯಿಂಟ್ ದೇ ಆಲ್ಸೋ ನೀಡ್ ಆ ಒಂದು ಬ್ಯಾಕಪ್ ಬೇಕು. ಸೊ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು 4-5 ಜನ ಸೇರಿ ಒಟ್ಟಿಗೆ ಪೂಲ್ ಮಾಡಿ ದುಡ್ಡನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಯಂಗ್ಸ್ಟರ್ಸ್ಗೆ ಸ್ಟಾರ್ಟಪ್ಸ್ನ ಮಾಡ್ತಿರೋರಿಗೆ ಏನು ಕಿವಿ ಮಾತು ಹೇಳ್ತಾರೆ ವೆನ್ ಇಟ್ ಕಮ್ಸ್ ಟು ಪಾರ್ಟ್ನರ್ಶಿಪ್? Go to a good consultant who can tell all this. ಯಾರೋ ಒಬ್ಬರಿಗೆ ನನ್ನಂಥವ್ರ ಹತ್ರ ಬಂದರೆ ನಾನು ಮಾಡ್ತಾ ಇದ್ದೀನಿ ಇದನ್ನ ನಂಗೊಂದು ಸೇವೆಯಾಗಿ ಮಾಡ್ತಾ ಇದ್ದೀನಿ. ಆದರೆ ಯಾರಾದರೂ ಬಂದರೆ ಅಥವಾ ಯಾರ ಹತ್ರ ಆದರೂ ಒಳ್ಳೆ ಅಡ್ವೊಕೇಟ್, ಒಳ್ಳೆ ಆಡಿಟರ್, ಒಳ್ಳೆ ಕನ್ಸಲ್ಟೆಂಟ್, ಬಿಸ್ನೆಸ್ ಕನ್ಸಲ್ಟೆಂಟ್ ಇದ್ದ ಅವ್ರ ಹತ್ರ ಹೋದರೆ ಅವರೆಲ್ಲ ಡೀಟೇಲಿಂಗ್ ಮಾಡಿ ಕೊಡ್ತಾರೆ. ಏನೇನು ಮಾಡಬೇಕು, ಸಕ್ಸಸ್ ಆಗೋಕ್ಕೆ ಏನೇನು ಮಾಡಬೇಕು, ಫೇಲ್ಯೂರ್ ಆಗುವ ಸಾಧ್ಯತೆಗಳು ಎಲ್ಲೆಲ್ಲಿದೆ ಅದನ್ನ ಪ್ಲಗ್ ಇನ್ ಮಾಡೋದು ಹೇಗೆ, ಚರ್ಚೆ ಮಾಡ್ಕೊಳ್ಳೋದು ಹೇಗೆ, ಫಸ್ಟೇ ಕ್ಲಾರಿಟಿ ಇಟ್ಕೊಂಡ್ಬಿಡ್ಬೋದು. ಆ ಕ್ಲಾರಿಟಿಗಳು ಇಟ್ಕೊಂಡ್ರೆ ಅನ್ಸರ್ಟನ್ಟೀಸ್ ಸಾಧ್ಯ ಆದಷ್ಟು ಕಡಿಮೆ ಆಗುತ್ತೆ, ಪಾರ್ಟ್ನರ್ಶಿಪ್ ಬ್ರೇಕೇಜಸ್ ಕಡಿಮೆ ಆಗುತ್ತೆ. ಅನುಭವಸ್ಥರ ಹತ್ರನೇ ಹೋಗ್ಬೇಕು. ಈಗ ನಮಗೆ ಯಾರೋ ಇಬ್ಬರು ಜಗಳ ಆಡ್ತಾರೆ ಅಂತ ಅನ್ಕೊಳ್ಳೋಣ, ಅದು ಗಂಡ ಹೆಂಡತಿ ಆಗಿರ್ಬೋದು, ಫೈನಲಿ ಕೋರ್ಟಿಗೆ ಹೋಗ್ತಾರೆ. ಪಾರ್ಟ್ನರ್ಸ್ ಆಗಿರ್ಬೋದು, ಬೈಯರ್ ಆ್ಯಂಡ್ ಸೆಲ್ಲರ್ ಆಗಿರ್ಬೋದು, ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಯಾಕೆ ಹೋಗ್ತಾ ಇದ್ದಾರೆ? ಇವ್ರ ಕೈಲಿ ತೋಚ್ತಾ ಇಲ್ಲ ಹೆಂಗೆ ಸಾಲ್ವ್ ಮಾಡ್ಕೋಬೇಕು ಅಂತ, ಹಾಗಾಗಿ ಅವ್ರು ಕೋರ್ಟಿಗೆ ಹೋಗ್ತಾ ಇದ್ದಾರೆ. ನಮಗೆ ತೋಚ್ಬಿಟ್ಟಿದ್ದಿದ್ರೆ ಹೇಗೆ ಸಾಲ್ವ್ ಮಾಡ್ಕೋಬೇಕು, ನಾವು ಯಾಕೆ ಕೋರ್ಟಿಗೆ ಹೋಗ್ತಾ ಇದ್ವಿ? ಸೊ ಗೊತ್ತಿಲ್ಲ. ನಾವೇ ಡೈರೆಕ್ಟಾಗಿ ಕೋರ್ಟಿಗೆ ಹೋಗ್ಬಿಡೋಕ್ಕಾಗತ್ತಾ? ಅಡ್ವೊಕೇಟ್ ಹತ್ರ ಹೋಗ್ತೀವಿ. ಅಡ್ವೊಕೇಟ್ ಸುಮ್ಮನೆ ಮಾಡ್ತಾರ? ನಮಗೆ ಫೀಸ್ ತೊಗೊಂಡು ಮಾಡ್ತಾರೆ. ಲಿಟಿಗೇಷನ್ ಆದಾಗ ಅಡ್ವೊಕೇಟಿಗೆ ಫೀಸ್ ಕೊಡುವ ನಾವು ಪ್ರಾಜೆಕ್ಟ್ ಶುರು ಮಾಡೋಕ್ಕೆ ಮುಂಚೆನೇ ಮಾಡಿ ಅದೇ ಫೀಸನ್ನು ಕೊಡಿ, ಅದಕ್ಕಿಂತ ಜಾಸ್ತಿ ಫೀಸನ್ನು ಕೊಡಿ, ಅನ್ಸರ್ಟನ್ಟಿ ಕಡಿಮೆ ಆಗುತ್ತೆ. ಬ್ಯೂಟಿಫುಲ್. ಪೇ ಫೀಸ್ ಟು ದಿ ನಿಯರೆಸ್ಟ್ ಪರ್ಸನ್ಸ್ ಆಲ್ಸೋ ಹೂ ಆರ್ ವೆಲ್ ವರ್ಸ್ಡ್ ಇನ್ ಬಿಸ್ನೆಸ್. ಅನುಭವ ಇರೋಂಥವ್ರ ಹತ್ರ ಹೋದರೆ ಈ ಬಿಸ್ನೆಸ್ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅವರೇ ಹೇಳ್ಬಿಡ್ತಾರೆ. ಸಕ್ಸಸ್ ಆಗಬೇಕಂದ್ರೆ ಏನೇನು ಪ್ಲಾಟ್ಫಾರ್ಮ್ಸ್ ರೆಡಿ ಮಾಡ್ಕೋಬೇಕು, ಫೇಲ್ಯೂರ್ ಆಗುವ ಸಾಧ್ಯತೆಗಳು ಏನಿದೆ ಎಲ್ಲ ಅವರೇ ಹೇಳ್ತಾರೆ. ಫೀಸ್ ಕೊಡಿ, ಬನ್ನಿ, ಡಾಕ್ಯುಮೆಂಟ್ ಮಾಡಿಸಿ. ಇದನ್ನು ವೆಸ್ಟರ್ನರ್ಸು ಡೆವಲಪ್ಡ್ ಕಂಟ್ರೀಸಲ್ಲಿ ಇದನ್ನು ಕಡ್ಡಾಯ ಮಾಡ್ತಾರೆ. ಅವ್ರು ಹೋಗಿ ಅಡ್ವೊಕೇಟ್ಸ್ ಹತ್ರ ನಾವು ಈ ಥರ ಎಂಟರ್ ಆಗಬೇಕು ಅಂತಿದ್ದೀವಿ, ಕೆನ್ ಯು ಪ್ಲೀಸ್ ಗೈಡಸ್ ಅಂತ ಕೇಳ್ತಾರೆ. ಕೇಳಿದಾಗ ಅವರೆಲ್ಲ ಓದ್ಬಿಟ್ಟು ಅವರನ್ನು ಸ್ಟಡಿ ಮಾಡಿ, ಈ ಪಾರ್ಟ್ನರ್ಸ್ನ ಸ್ಟಡಿ ಮಾಡಿ ಅವರೊಂದು ಡಾಕ್ಯುಮೆಂಟ್ ಮಾಡಿ ಕೊಡ್ತಾರೆ. ಅಂಡರ್ ದೀಸ್ ಕಂಡೀಷನ್ಸ್ ಯು ಕ್ಯಾನ್. ಆವಾಗ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ, ಫೇಲ್ಯೂರ್ ರೇಟ್ ಕಡಿಮೆ ಆಗುತ್ತೆ. ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ತಲೆ ಒಳಗಿದೆ. ಉತ್ಸಾಹ ಜಾಸ್ತಿ ಇದ್ರೆ ಸಕ್ಸಸ್ ಅಂತ ಹೇಳ್ತೀವಿ, ಉತ್ಸಾಹ ಕುಗ್ಗೋದ್ರೆ ಫೇಲ್ಯೂರ್ ಅಂತೀವಿ. ನಂಬಿಕೆ ಜಾಸ್ತಿ ಆದರೆ ಸಕ್ಸಸ್ ಅಂತೀವಿ, ನಂಬಿಕೆ ಕಳೆದೋದ್ರೆ ಫೇಲ್ಯೂರ್ ಅಂತೀವಿ. ಸೊ ಈ ನಂಬಿಕೆಗಳನ್ನ, ಉತ್ಸಾಹಗಳನ್ನ ತುಂಬೋದಕ್ಕೆ ಡಾಕ್ಯುಮೆಂಟ್ ಇರ್ಬೇಕು ನಮ್ಮ ಹತ್ರ. ದೆನ್ ಯು ಕ್ಯಾನ್ ಕಾಲ್ ಇಟ್ ಅಸ್ ಸಕ್ಸಸ್. ಯು ಆರ್ ಇನ್ ದ ಪಾತ್ ಆಫ್ ಸಕ್ಸಸ್. ಯಾವುದೇ ವ್ಯಾಪಾರ ಕುಗ್ಗಲ್ಲ. ವೆಸ್ಟರ್ನ್ಸ್ ಅಥವಾ ಡೆವಲಪ್ಡ್ ಕಂಟ್ರೀಸ್ ಅವ್ರು ಹೇಳ್ತಾರೆ, ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಮೊದಲನೇ 7 ವರ್ಷ ಪ್ರಾಫಿಟ್ ಬರಲ್ಲ, ಮೊದಲನೇ 10 ವರ್ಷ ಪ್ರಾಫಿಟ್ ಬರಲ್ಲ, ರೆಡಿ ಇದ್ದೀರಾ ಕೇಳ್ಕೊತಾರೆ, ಮಾತಾಡ್ಕೋತಾರೆ. ಎಸ್ ಅಂತಾರೆ. ಇವಾಗ ಅಮೆಝಾನ್ ಇದೆ, ಅಥವಾ ನಮ್ಮ ಓಯೋ ಇದೆ, ಓಲಾ ಇದೆ, ಇವರೆಲ್ಲ ಕೂಡ ಮಾರ್ಕೆಟ್ ಕ್ಯಾಪನ್ನ, ಅಥವಾ ನಮ್ಮ ಸ್ವಿಗ್ಗಿ ಇದೆ, ಝೊಮ್ಯಾಟೊ ಇದೆ, ಇವರೆಲ್ಲ ಲಾಭದಲ್ಲಿದ್ದಾರೆ ಅಂತಲ್ಲ, ಅವರೆಲ್ಲ ಲಾಸನ್ನು ರೆಡಿ ಆಗ್ತಾ ಇದ್ದಾರೆ.
5,000 ಕೋಟಿ ಲಾಸ್, 10,000 ಕೋಟಿ ಲಾಸ್ ಬೇರ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ. ಆ ತಾಕತ್ತಿದೆ. ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ ಒಂದು ಕಡೆ, ಆದರೆ ಫಿಸಿಕಲ್ ಲಾಸ್ ಆಗ್ತಾನೆ ಇರುತ್ತೆ. ಅವ್ರು ಏನೇನೋ ಸ್ಕೀಮ್ಸ್ ತರ್ತಾರೆ. ಸೊ ಅದ್ರ ತಯಾರಾಗಿದ್ದಾರೆ. 10 ವರ್ಷದ ಲಾಸ್ ತಯಾರಾಗಿದ್ದಾರೆ. ತಯಾರಾಗಿದ್ದರೆ ಅದು ಲಾಸ್ ಅಲ್ಲ, ತಯಾರಾಗಿಲ್ಲದೆ ಇದ್ರೆ ಲಾಸ್. ರೈಟ್. ಥ್ಯಾಂಕ್ ಯು ಸೊ ಮಚ್. ತುಂಬ ಇಂಪಾರ್ಟೆಂಟ್ ವಿಚಾರ. ಯಾಕೆಂದರೆ ಇವಾಗಂತೂ ಎಲ್ಲರೂ ಬಿಸ್ನೆಸ್ ಮಾಡಬೇಕು ಅನ್ನೋ ಕ್ರೇಜ್ ಸ್ಟಾರ್ಟ್ ಆಗಿದೆ, ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿಸ್ನೆಸ್ ಮಾಡಬೇಕು, ಸ್ವಂತವಾಗಿ ಮಾಡಬೇಕು, ನನಗೇನೋ ಒಂದು ಹೊಸ ಐಡಿಯಾ ಇದೆ, ಮಾಡಬೇಕು, ಇದು ಆಗುತ್ತೆ, ವರ್ಕ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಬಾ ಮಗ ಮಾಡೋಣ ಅಂತ ಜೊತೆಗೆ ಒಂದು ಇಬ್ಬರನ್ನ ಸೇರಿಸ್ಕೊಂಡು ಮಾಡ್ತಾರೆ. ಸೊ ಐ ಥಿಂಕ್ ನೀಡ್ ಆಫ್ ದಿ ಆರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.